ಸರ್ ಇದೆಲ್ಲ ಗಿರ್ ಹಸುಗಳದು, ಗಿರ್ ಮರಿಗಳೆಲ್ಲ ನಮ್ಮದು ಎಲ್ಲ ಒಂದು 8 ತಿಂಗಳು 6 ತಿಂಗಳು 3 ತಿಂಗಳು ಅಂದ್ಬಿಟ್ಟು. ಇದು ನಮ್ಮ ಜರ್ಸಿಗಳು, ಈ ನಾವು ಜರ್ಸಿ ಅಂತ ಹೇಳ್ತೀವಲ್ಲ ಅವುಗಳದ್ದು ಮರಿಗಳು ಸರ್. ಇದೆಲ್ಲ 1 ತಿಂಗಳು ಸರ್, ಇದು ಒಂದೂವರೆ ತಿಂಗಳಿದೆ ಅಷ್ಟೇ. ಇದು ನೋಡಿ ಮಖದಲ್ಲಿ ಒಂದು ಕಳೆ ಇರತ್ತೆ ನೋಡಿ, ಒಂದು ಮಖದಲ್ಲಿ ಕಳೆ ಇರತ್ತೆ. ಇದು ನಮ್ಮದು HFಗಳದ್ದು ಸರ್. ಇವೆರಡು ನಾವೇ ಇಟ್ಕೊಂಡಿದ್ದೀವಿ ಡೆವಲಪಿಂಗ್ಗೆ ಅಂದ್ಬಿಟ್ಟು. ಸರ್ ಕರುಗಳ ಬೆಳವಣಿಗೆಗೆ ಎಷ್ಟು ಮಹತ್ವ ಕೊಡ್ತೀರಾ? ಎಷ್ಟು ಲೀಟ್ರ್ ಹಾಲು ಕುಡಿ ಸರ್? ಕರುಗಳೇ ಇಂಪಾರ್ಟೆಂಟ್, ಅದು ಬೆಳೆಸಿದ್ರೆ ಅದೇ ಲಾಭ ಸರ್ ಇರೋದು ನಮಗೆ. ಸೊ ಅದರಿಂದನೇ ಅದನ್ನು ಒಳ್ಳೆತನವಾಗಿ ಒಳ್ಳೆ ನೀಟಾಗಿ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಏನೇನು ಕೊಡಬೇಕು. ಈ ಕಾಫ್ ಗ್ರೋವರ್ ಅಂತ ಇದೆ ಸ್ಟಾರ್ಟಿಂಗ್ ಫೀಡ್ಗಳಿಗೆ, ಸೊ ಆ ಕಾಫ್ ಗ್ರೋವರ್ಗಳನ್ನ ಇವಾಗ ಕೊಟ್ಬಿಟ್ಟು ಮತ್ತು ವ್ಯಾಕ್ಸಿನೇಷನ್ ಎಲ್ಲ ಕರೆಕ್ಟಾಗಿ ಆಗೈತೆ ಅಂತ ಬಂದ್ಬಿಟ್ಟು, ಮತ್ತು ಎಲ್ಲೂ ಕಟಾಕಲ್ಲ, ಅಲ್ಲಿ ಬಿಟ್ಬಿಟ್ಟಿರ್ತೀವಿ. ಅವು ಆಟ ಆಡಿಕೊಂಡು ಅವು ಸ್ವಲ್ಪ ಆರಾಮಾಗಿರಬೇಕು, ಕಟಾಕೋದೇ ಇಲ್ಲ. ರಾತ್ರಿ ಮಾತ್ರ ಕಟಾಕ್ತೀವಿ, ಬರೀ ಸೇಫ್ಟಿಗೋಸ್ಕರ ಇಲ್ಲಿ ಕಟಾಕ್ತೀವಿ ಅಷ್ಟೇ ರಾತ್ರಿ, ಇಲ್ಲ ಅಂದರೆ ಬಿಟ್ಬಿಟ್ಟಿರ್ತೀವಿ ಅಲ್ಲಿ. ಸೊ ಅವು ಎಲ್ಲ ಅಲ್ಲೇ ಆಟ ಆಡಿಕೊಂಡು ಅಲ್ಲೇ ಇರುತ್ತೆ. ಈ ಶೆಡ್ ಮಾಡಿರೋದೇ ಬರೀ ಕರುಗಳಿಗೆ ಇದು ಶೆಡ್ ಮಾಡಿರೋದು. ಇನ್ನೊಂದು ಸ್ವಲ್ಪ ಕರುಗಳಿತ್ತು, ಅದು ನಾನು ಬೇರೆ ತೋಟಕ್ಕೆ ಕಳಿಸಿದ್ದೆ, ಅದನ್ನು ಮಿಕ್ಕಿದ್ದು ಇವುಗಳನ್ನ ನಾವು ಇಟ್ಕೊಂಡಿದ್ದೀವಿ. ತಾಯಿ ಕರು ಎರಡೂ ಬೇಕು ಅಂತಲೇ ಕೊಡ್ತೀರಾ ಸರ್ ನೀವು? ಸರ್ ಕೊಡ್ತೀವಿ, ಕೊಡಲ್ಲ ಅಂತ ಏನಿಲ್ಲ, ಕೆಲವು ಸತಿ ಕೊಡ್ತೀವಿ. ನಾನು ಆ ಥರ ತಂದಿದ್ದೀನಿ, ನಾನು ಬೇರೆಯವ್ರಿಗೂ ಆ ಥರ ಕೊಟ್ಟಿದ್ದೀನಿ. ಸೊ ಅದು ಕೊಡ್ತೀವಿ ಸರ್, ಏನು ಇದಿಲ್ಲ. ಆ ಥರದ್ದು ಯಾವ್ದಾದ್ರು ಇದು ಬಂದರೆ ಅಂದರೆ ಇದು ಮಾಡ್ತೀವಿ. ಕರು ಯಾಕಂದರೆ ರೀಸೆಂಟಾಗಿ ಹಾಕಿರುತ್ತೆ, 1 ತಿಂಗಳಿರುತ್ತೆ, 15 ದಿವಸದಿರುತ್ತೆ, ಹಸು ಚೆನ್ನಾಗಿರುತ್ತೆ ಸರಿ ಅಂದ್ಬಿಟ್ಟು ಹಂಗೂ ತೊಗೊಂಡೋಗ್ತಾರೆ, ಆ ಥರನೂ ತೊಗೊಂಡೋಗ್ತಾರೆ ಸರ್. ಇದು ನಮ್ಮ ಗಿರ್ಗಳು, ಗಿರ್ ಹಸುಗಳದ್ದು ಕರುಗಳು ಸರ್. ಎಲ್ಲ ಹೆಣ್ಣು ಸರ್, ಎಲ್ಲ ಹೆಣ್ಣು, ಯಾವುದು ಗಂಡಿಲ್ಲ. ನೆಕ್ಸ್ಟು ಬ್ರೀಡಿಂಗಿಗೆ ಎಲ್ಲ ರೆಡಿ ಮಾಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಒಂದು ವರ್ಷ, ಒಂದು 8 ತಿಂಗಳು ಸ್ಟಾರ್ಟಿಂಗು ಅದನ್ನು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಸರ್, ಅದೊಂದು ಸ್ಟ್ರಕ್ಚರ್ ಬಂದ್ಬಿಡುತ್ತೆ ಕರೆಕ್ಟಾಗಿ, ಒಂದು ಇದಕ್ಕೆ ಬಂದ್ಬಿಡುತ್ತೆ. ಸೊ ಆ 8 ತಿಂಗಳು ನಾವು ಕರೆಕ್ಟಾಗಿ ನೋಡಿಕೊಂಡ್ರೆ ಇವು ರೆಡಿ ಆಗೋಗುತ್ತೆ. ಇವಕ್ಕೆಲ್ಲ ಏನು ಫುಡ್ಗಳು ಕೊಡ್ತಾ ಇದ್ದೀರಿ ಈಗ? ಸರ್ ಫುಡ್ ಅಂದರೆ ಇವುಗಳಿಗೆ ಫೀಡ್ಸ್ ಕೊಡ್ತೀವಿ ಸ್ವಲ್ಪ. ಈ ಸಣ್ಣದಕ್ಕೆಲ್ಲ ಹಾಲು ಕುಡಿಸ್ತೀವಿ, ಇದಕ್ಕೆ ಫೀಡ್ಸ್ ಕೊಡ್ತೀವಿ. ಮತ್ತು ಹುಲ್ಲು ಸರ್, ಒಣ ಹುಲ್ಲು ಸ್ವಲ್ಪ ಅವಾಗ ಹಸಿ ಹುಲ್ಲು ಕೊಡ್ತೀವಿ, ಸ್ವಲ್ಪ ಕೊಡ್ತೀವಿ ಅಷ್ಟೇ, ಜಾಸ್ತಿ ಏನು ಕೊಡಲ್ಲ. ಕಟ್ ಮಾಡಿಬಿಟ್ಟು ಇದು ಮಾಡಿಕೊಡ್ತೀವಿ. ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಆ ಥರ ಅಂದ್ಬಿಟ್ಟು. ಇವು ಒಣಮೇವೆಲ್ಲ ಸ್ಟಾಕ್ ಇಟ್ಟಿದ್ದೀರಾ, ಮತ್ತು ಜೋಳ ಎಲ್ಲ ಇಟ್ಟಿದ್ದೀರಾ? ಹಾಂ, ಇದು ನಿಮ್ಮದೇ ತೋಟದಲ್ಲಿ ಬೆಳೆದಿರೋದು ಸರ್? ಇದು ಬಂದ್ಬಿಟ್ಟು ಜೋಳ ನಮ್ಮ ತೋಟದಲ್ಲೇ ಬೆಳೀತಾ ಇರೋದು. ಒಣಮೇವು ಇವಾಗ ಬೇರೆ ಕಡೆಯಿಂದ ತರಿಸಿರೋದು. ಸ್ವಲ್ಪ ನಮ್ಮ ಹತ್ರನೂ ಇತ್ತು, ಬಟ್ ಸ್ವಲ್ಪನೇ ಇದ್ದಿದ್ದು. ಬಟ್ ಇವಾಗ ತೊಗೊಂಡು ಇಟ್ಕೊಂಬೋಗ್ಬೇಕು, ಇನ್ನು ಸ್ವಲ್ಪ ದಿನದಲ್ಲಿ ಸಿಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಸರ್. ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಹೌದು 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 ಹೌದು. ಅದಕ್ಕೋಸ್ಕರನೇ ಸಿಕ್ಕಿದ ಕಡೆ ಎಲ್ಲಿ ಸಿಗುತ್ತೋ ಒಳ್ಳೆ ಹುಲ್ಲು ಸಿಗೋದು ಸ್ವಲ್ಪ ಕಷ್ಟನೇ ಈ ನಡುವೆ. ಸೊ ನೋಡ್ಕೊಂಡು ಎಲ್ಲರೂ ಒಳ್ಳೆ ಇಮಿಡಿಯೇಟಾಗಿ ತೊಗೊಂಡು ಇಟ್ಕೊಂಡ್ಬಿಡೋದು. ನೋಡಿ ತಲೆಯಲ್ಲಿ ಒಂದು ಹಾರ್ಟ್ ಶೇಪ್ ಇದೆ ಇದಕ್ಕೆ, ಹಣೆಯಲ್ಲಿ ಹಾರ್ಟ್ ಐತೆ ಕನ್ನಡ.